ನಮಸ್ಕಾರ ವೀಕ್ಷಕರೇ. ಒಂದು ಕಡೆ ಉಗ್ರರನ್ನ ನಾಶ ಮಾಡ್ತೀವಿ, ಭಾರತವನ್ನ ಉಗ್ರ ಮುಕ್ತ ಮಾಡ್ತೀವಿ, ದೇಶದ ರಕ್ಷಣೆಗೆ ಆದ್ಯತೆ ಕೊಡ್ತೀವಿ, ಭಯೋತ್ಪಾದನೆ ವಿರುದ್ಧವೇ ನಮ್ಮ ಹೋರಾಟ ಅಂತ ಮೋದಿ ಸರ್ಕಾರ ಹೇಳ್ತಾ ಇದೆ. ಅದಕ್ಕೆ ಪೂರಕವಾದ ಒಂದಷ್ಟು ಕೆಲಸವನ್ನ ಮಾಡಿರೋದು ಕಾಣಿಸ್ತಾ ಇದೆ. ಆದ್ರೆ ಇತ್ತ ದೇಶದ ಒಳಗೆ ಉಗ್ರರೆಲ್ಲ ಅಗ್ರಗಣ್ಯರಾಗ್ತಾ ಇದ್ದಾರೆ. ದೆಹಲಿಯಲ್ಲಿ ಗಲಭೆ ಎಬ್ಬಿಸಿ 15 ಹಿಂದೂಗಳ ಕಗ್ಗೊಲೆಗೈದ ತಾಹಿರ್ ಹುಸೇನ್ಗೆ ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟಿದೆ. ಎಲೆಕ್ಷನ್ ಹಿನ್ನೆಲೆ ಪ್ರಚಾರಕ್ಕಾಗಿ ಷರತ್ತುಬದ್ಧ ಜಾಮೀನು ನೀಡಿದ್ದು ಆತನನ್ನ ಸ್ವಾಗತ ಮಾಡಿದ ರೀತಿ ಶಿಕ್ಷಣ ಪಡೆದವರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಇನ್ನೊಂದೆಡೆ ರತನ್ ಟಾಟಾ ಐಕಾನ್ ಅವಾರ್ಡ್ ಕಾರ್ಯಕ್ರಮಕ್ಕೆ ಉಗ್ರಗಾಮಿಯನ್ನ ಅತಿಥಿಯನ್ನಾಗಿ ಕರೆಸಿ ಆತನಿಂದ ಹಿತವಚನ ಹೇಳಿಸೋಕೆ ಮುಂದಾಗಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ. ಇದು ಭಾರಿ ಟೀಕೆಗೆ ಗುರಿಯಾಗ್ತಾ ಇದೆ. ಮತ್ತೊಂದೆಡೆ ದೆಹಲಿ ಅಖಾಡದಲ್ಲಿ ಮತಾಂಧರು ಹೆಣ್ಣು ಮಕ್ಕಳು ಕೆಲಸ ಮಾಡೋದೇ ತಪ್ಪು ಅಂತ ಹೇಳಿ ಸುದ್ದಿ ಆಗ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಆಚಾರ ಹೇಳೋಕೆ ಬದನೆಕಾಯಿ ತಿನ್ನೋಕೆ ಅಂತ ಒಂದು ಮಾತಿದೆ. ಕಾಲ ಬದಲಾಗ್ತಾ ಇದ್ದ ಹಾಗೆ ಮನುಷ್ಯರ ತಲೆಯಲ್ಲಿ ಆಲೋಚನೆಗಳು ಬದಲಾಗ್ತಾ ಇವೆ. ಯಾವುದು ತಪ್ಪು ಯಾವುದು ಸರಿ ಇದೆಲ್ಲವನ್ನು ಜನರು ಯೋಚಿಸ್ತಾ ಇದ್ದಾರೆ. ತಪ್ಪು ಮಾಡಿದವನು ಹಿಂದೂನೇ ಆಗಿರ್ಲಿ, ಇನ್ಯಾವುದೇ ಧರ್ಮದವನೇ ಆಗಿರ್ಲಿ, ಅವನನ್ನ ಓಲೈಕೆ ಮಾಡಬಾರದು, ಮುಲಾಜಿಲ್ಲದೆ ಶಿಕ್ಷೆ ಕೊಡಬೇಕು ಅನ್ನೋ ಜನಸಾಮಾನ್ಯರು ಹೆಚ್ಚಾಗ್ತಾ ಇದ್ದಾರೆ. ಆದ್ರೆ ವ್ಯವಸ್ಥೆ ಮಾತ್ರ ಇನ್ನೂ ಸರಿ ಹೋಗಿಲ್ಲ ಅನ್ನೋದಕ್ಕೆ ಕಣ್ಮುಂದೆಯೇ ಉದಾಹರಣೆಗಳು ಸಿಗ್ತಾ ಇವೆ. ಈಗ ದೆಹಲಿ ಅಖಾಡದಲ್ಲಿ ಉಗ್ರನೊಬ್ಬನಿಗೆ ಪ್ರಚಾರಕ್ಕೆ ಅವಕಾಶ ಕೊಡ್ತಾರೆ ಅಂದ್ರೆ ಇದಕ್ಕೆ ಏನ್ ಹೇಳಬೇಕು ಗೊತ್ತಾಗೋದಿಲ್ಲ. ಅಂದಹಾಗೆ ಈ ಅವಕಾಶ ಕೊಟ್ಟಿರೋದು ಭಾರತದ ಅತ್ಯುನ್ನತ ಸುಪ್ರೀಂ ಕೋರ್ಟ್. ಒಂದಷ್ಟು ಕಾರಣಗಳನ್ನ ಮುಂದಿಟ್ಕೊಂಡು ಈ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿರುತ್ತೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲದ ಹಿನ್ನೆಲೆ ಭಾರತೀಯರು ಇದನ್ನ ನೋಡಿ ಸುಮ್ಮನಾಗ್ತಾ ಇದ್ದಾರೆ. ಆಮ್ ಆದ್ಮಿಯ ಮಾಜಿ ಕಾರ್ಪೊರೇಟರ್ ಹಾಗೂ ಸದ್ಯ ಓವೈಸಿಯ ಎಐಎಂಐಎಂ ಪಕ್ಷದಲ್ಲಿರೋ ಉಗ್ರ ತಾಹಿರ್ ಹುಸೇನ್ಗೆ ಮಂಗಳವಾರ ಬೇಲಾಗಿತ್ತು. ಎಲೆಕ್ಷನ್ ಹಿನ್ನೆಲೆ 6 ದಿನಗಳ ಕಾಲದ ಕಸ್ಟಡಿಯಲ್ ಬೇಲನ್ನ ಸುಪ್ರೀಂ ಕೋರ್ಟ್ ನೀಡಿದ್ದು ಫೆಬ್ರವರಿ 3ರ ತನಕ ದಿನದಲ್ಲಿ 12 ಗಂಟೆ ಕ್ಯಾನ್ವಾಸ್ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಅನಾಚಾರ ಮಾಡಿ ಜೈಲು ಸೇರಿ ಬೇಲ್ ಮೇಲೆ ಆಚೆ ಬರ್ತಾ ಇದ್ದವನನ್ನ ಅದ್ದೂರಿ ಸ್ವಾಗತ ಮಾಡೋದಕ್ಕೆ ಸಮುದಾಯದ ಪ್ರಮುಖರೆಲ್ಲ ಸೇರಿದ್ರು. ವಿಜೃಂಭಣೆಯಿಂದ ಶ್ರೀಯುತ ಉಗ್ರಗಾಮಿ ಅವರನ್ನ ಮೆರವಣಿಗೆ ಮಾಡಲಾಯಿತು. ಅಪಾರ ಜನಬೆಂಬಲದೊಂದಿಗೆ ಉಗ್ರಗಾಮಿಯವರು ಹೆಜ್ಜೆ ಹಾಕ್ತಾ ಇದ್ರೆ ಸುತ್ತಮುತ್ತ ನೆರೆದಿದ್ದವರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಮುಸ್ತಫಾಬಾದ್ನ ಬೀದಿ ಬೀದಿಗಳಲ್ಲಿ ಉಗ್ರ ತಾಹಿರ್ ಹೆಜ್ಜೆ ಹಾಕ್ತಾ ಇದ್ರೆ ಅಕ್ಕಪಕ್ಕ ಇದ್ದ ಪೊಲೀಸರು ಕೂಡ ನಡೆದು ಬರ್ತಾ ಇದ್ರು. ಬೇಲ್ ಮೇಲೆ ಬಂದಿರೋದ್ರಿಂದ ಸುತ್ತಮುತ್ತ ಪೊಲೀಸರು ನಿಂತಿದ್ರು. ಉಗ್ರಗಾಮಿಯವರ ಬೆನ್ಗಾವಲಾಗಿ ನಿಂತಿದ್ದಾರೇನೋ ಅನಿಸೋ ಹಾಗೆ ಕಾಣಿಸ್ತಾ ಇತ್ತು. ಇಷ್ಟು ದೊಡ್ಡ ಗ್ರ್ಯಾಂಡ್ ವೆಲ್ಕಮ್ ಪಡೆದ ಉಗ್ರ ತಾಹಿರ್ ಹುಸೇನ್ ಹಿನ್ನೆಲೆ ಹೇಳದೇ ಇದ್ರೆ ಸರಿ ಹೋಗೋದಿಲ್ಲ ಅನ್ಸುತ್ತೆ. ಅವರ ಕಿರು ಪರಿಚಯ ನೋಡೋದಾದ್ರೆ 2020ರಲ್ಲಿ ದೆಹಲಿಯಲ್ಲಿ ದೊಡ್ಡ ಗಲಭೆಯೊಂದು ಎದ್ದಿರುತ್ತೆ. ಸಿಎಎ ಪರ ವಿರೋಧ ಹೋರಾಟದಿಂದ ಶುರುವಾದ ಈ ಗಲಭೆಯನ್ನ ವ್ಯವಸ್ಥಿತವಾಗಿ ಕೋಮು ಗಲಭೆಯನ್ನಾಗಿ ಪರಿವರ್ತಿಸಲಾಗಿತ್ತು. ಗಲಭೆಯಲ್ಲಿ 100 ಜನರ ಮೇಲೆ ಹಲ್ಲೆ, 100 ಅಂಗಡಿಗಳನ್ನ ಧ್ವಂಸ ಮಾಡೋದರ ಜೊತೆಗೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗಿರುತ್ತೆ. ಗಲಭೆಯಲ್ಲಿ 50ಕ್ಕೂ ಹೆಚ್ಚು ಜನರು ಮೃತಪಟ್ಟಿರ್ತಾರೆ. ಕೇವಲ ಇಷ್ಟೇ ಆಗಿದ್ದಿದ್ರೆ ತಾಹಿರ್ ಹುಸೇನ್ ಅರೆಸ್ಟ್ ಆಗ್ತಾ ಇರ್ಲಿಲ್ವೇನೋ. ಆದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಸ್ಟಾಫ್ ಅಂಕಿತ್ ಶರ್ಮಾರನ್ನ ಬರ್ಬರವಾಗಿ ಕೊಂದಿರ್ತಾರೆ. ಕೆಲವು ಮಾಧ್ಯಮಗಳ ವರದಿ ಪ್ರಕಾರ ಅವರನ್ನ ಜೀವಂತವಾಗಿ ಸುಡಲಾಗಿರುತ್ತೆ. ಈ ಕೇಸ್ನಲ್ಲಿ ತಾಹಿರ್ ಹುಸೇನ್ ಕೂಡ ಸಿಕ್ಕಿ ಬಿದ್ದಿರ್ತಾನೆ. ಕೊನೆಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ತಾಹಿರ್ ಮನೆಯಲ್ಲಿ ಪೆಟ್ರೋಲ್ ಬಾಂಬ್, ಮನುಷ್ಯರ ಮೇಲೆ ಎಸೆಯೋದಕ್ಕೆ ಶೇಖರಿಸಲಾಗಿದ್ದ ಕಲ್ಲುಗಳು, ಸ್ಫೋಟಕ ವಸ್ತುಗಳು ಎಲ್ಲವೂ ಸಿಕ್ಕಿರುತ್ತೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರಿಂದ ಶ್ರೀಯುತರನ್ನ ಉಗ್ರ ಅಂತಲೇ ಗುರುತಿಸಲಾಗಿರುತ್ತೆ. ಇಂಥ ಹಿನ್ನೆಲೆ ಇರೋ ತಾಹಿರ್ ಈಗ ಚುನಾವಣೆಯಲ್ಲೂ ಸ್ಪರ್ಧಿಸ್ತಾ ಇದ್ದಾನೆ. ಅಂದಹಾಗೆ ಈ ಮುಂಚೆ ಈತ ಆಪ್ನಲ್ಲಿದ್ದ ಅನ್ನೋದನ್ನ ಹೇಳಿದ್ವಿ. 5 ವರ್ಷಗಳ ಹಿಂದೆ ಈತನ ಮೇಲೆ ಪ್ರಬಲವಾದ ಕೇಸ್ಗಳು ದಾಖಲಾದಾಗ ಪಕ್ಷ ಈತನ ಬೆನ್ನಿಗೆ ನಿಲ್ಲಲಿಲ್ವಂತೆ. 16 ಎಫ್ಐಆರ್ ದಾಖಲಾದ್ರೂ ಒಬ್ರು ಆತನ ಸಹಾಯಕ್ಕೆ ಬರಲಿಲ್ವಂತೆ. ಆಮ್ ಆದ್ಮಿಗಾಗಿ ನಾನು ಹಗಲಿರುಳು ಶ್ರಮಿಸಿದ್ರು ಪಕ್ಷ ನನಗೆ ಬೆಂಬಲ ಕೊಡ್ಲಿಲ್ಲ. ಅದಕ್ಕಾಗಿ ಆಪ್ ತೊರೆದು ಓವೈಸಿ ಪಕ್ಷವನ್ನ ಸೇರಿರೋದಾಗಿ ಹೇಳಿದ್ದಾನೆ. ಇದನ್ನ ಕೇಳಿದ್ಮೇಲೆ ಜನರು ಒಂದಷ್ಟು ಮಾತುಗಳನ್ನ ಹೇಳ್ತಾ ಇದ್ದಾರೆ. ತಾಹಿರ್ಗೆ ಬೆಂಬಲ ಕೊಡಬೇಕು ಅಂತ ಕೇಜ್ರಿವಾಲ್ ಮನಸ್ಸಲ್ಲೂ ಇತ್ತೋ ಏನೋ. ಆದ್ರೆ ಏನ್ ಮಾಡೋದು, ಹಾಳಾದ ಮೀಡಿಯಾ, ಜನಗಳು ಅದಕ್ಕೂ ಬೈತಾರೆ. ಕೊನೆಗೆ ಅದು ರಾಜಕೀಯಕ್ಕೆ ಸಮಸ್ಯೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ಬೆಂಬಲ ಕೊಟ್ಟಿರ್ಲಿಲ್ವೇನೋ ಅಂತ ಜನರು ಹೇಳ್ತಾ ಇದ್ದಾರೆ. ಆದ್ರೆ ಇಂಥ ಅತ್ಯಮೂಲ್ಯ ರತ್ನ ಪಕ್ಷವನ್ನ ತೊರೆದಿದ್ರಿಂದ ಕೇಜ್ರಿವಾಲ್ ಅದೆಷ್ಟು ನೊಂದಿದ್ರು ಅಂತಲೂ ಜನರು ಮಾತಾಡ್ತಾ ಇದ್ದಾರೆ. ಇನ್ನು ಇಷ್ಟೆಲ್ಲ ಆದ್ಮೇಲೆ ಪ್ರಚಾರಕ್ಕೆ ಇಳಿದಿರೋ ತಾಹಿರ್ಗೆ ರಾಜಕೀಯ ಭವಿಷ್ಯ ಇದೆಯಾ ಅನ್ನೋದು ಹಲವರ ಪ್ರಶ್ನೆ. ತಾಹಿರ್ಗೆ ಸಿಕ್ಕಿರೋ ವೆಲ್ಕಮ್ ಹಾಗೂ ಬೆಂಬಲವನ್ನ ನೋಡ್ತಾ ಇದ್ರೆ ಉಗ್ರನ ಬೆನ್ನಿಗೆ ಸಾಕಷ್ಟು ಜನರು ನಿಂತಿರೋದು ಕನ್ಫರ್ಮ್ ಆಗ್ತಾ ಇದೆ. ಅಲ್ಲದೆ ಆತನಿಗೆ ಬೆಂಬಲ ಕೊಡುವವರು ಆತನನ್ನ ಅಮಾಯಕ, ಸುಮ್ಮನೆ ಆತನ ಮೇಲೆ ಕೇಸ್ ಹಾಕಲಾಗಿದೆ ಅಂತ ಬಲವಾಗಿ ನಂಬಿದ್ದಾರಂತೆ. ಆದ್ರಿಂದ ಸಿಂಪತಿ ಓಟ್ಗಳೆಲ್ಲ ತಾಹಿರ್ಗೆ ಬರಬಹುದು ಅಂತಲೂ ಹೇಳಲಾಗ್ತಾ ಇದೆ. ಅಲ್ಲದೆ ಪ್ರಚಾರದ ವೇಳೆ ಜನರಲ್ಲಿ ಮನವಿ ಮಾಡ್ತಾ ಇರೋ ತಾಹಿರ್, ಕಳೆದ 5 ವರ್ಷ ನನ್ನ ಜೀವನದಲ್ಲಿ ಏನೇನೋ ಆಗೋಯ್ತು,
ನನಗೆ ವೋಟ್ ನೀಡಿ ಗೆಲ್ಲಿಸಿ ಮರುಜೀವನ ಕಟ್ಟುಕೊಡಿ ಅಂತ ಕೇಳ್ತಾ ಇದ್ದಾನಂತೆ. ಆದ್ರಿಂದ ಮುಸ್ತಫಾಬಾದ್ನಲ್ಲಿ ಹೆಚ್ಚಿನ ವೋಟ್ಗಳು ಈತನಿಗೆ ಬೀಳೋ ಸಾಧ್ಯತೆ ಇದೆ. ಅಂದಹಾಗೆ ಇದರ ಎಫೆಕ್ಟ್ ತಟ್ಟೋದು ಕಾಂಗ್ರೆಸ್ ಅಥವಾ ಆಮ್ ಆದ್ಮಿ ಪಾರ್ಟಿಗೆ ಅಂತಲೂ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈತ ಮುಂಚೆ ಆಪ್ನಲ್ಲೇ ಇದ್ದಿದ್ರಿಂದ ಆ ವೋಟ್ಗಳೇ ಹೆಚ್ಚು ಬೀಳೋ ಸಾಧ್ಯತೆ ಇದೆ. ಈತ ಇನ್ನೊಬ್ಬ ಉಗ್ರಗಾಮಿಗೆ ರಾಜ ಮರ್ಯಾದೆ ಸಿಕ್ಕಿರೋ ಸುದ್ದಿ ಕೂಡ ಬರ್ತಾ ಇದೆ. ಕಾಶ್ಮೀರ ಮೂಲದ ಉಗ್ರ ಶೇಖ್ ಅಬ್ದುಲ್ ರಶೀದ್ ನನ್ನ ಟಾಟಾ ಸಂಸ್ಥೆ ಅತಿಥಿಯನ್ನಾಗಿ ಕರೆಸಿದೆ ಅನ್ನೋದು ದೊಡ್ಡ ಸುದ್ದಿಯಾಗಿತ್ತು. ರತನ್ ಟಾಟಾ ನ್ಯಾಷನಲ್ ಐಕಾನ್ ಅವಾರ್ಡ್ 2025ಕ್ಕೆ ಅತಿಥಿಯನ್ನಾಗಿ ರಶೀದ್ ನನ್ನ ಕರೆಸಲಾಗ್ತಾ ಇದೆ. ಇದು ಎಂತ ಬೆಳವಣಿಗೆ ಅನ್ನೋ ಚರ್ಚೆ ಶುರುವಾಗಿತ್ತು. ಮಾಧ್ಯಮಗಳು ಈ ಬಗ್ಗೆ ವರದಿ ಮಾಡಿದ್ವು. ರತನ್ ಟಾಟಾ ಅನ್ನೋ ಲೆಜೆಂಡ್ ಹೆಸರಿಗೆ ಇದು ಅಪಮಾನ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಆರಂಭವಾಗಿದ್ವು. ಸಾಮಾಜಿಕ ಜಾಲತಾಣದಲ್ಲಿ ಟಾಟಾ ಸಂಸ್ಥೆ ವಿರುದ್ಧ ತೀವ್ರ ಟೀಕೆ ವ್ಯಕ್ತವಾಗಿತ್ತು. ಆದರೆ ಇದರ ಬೆನ್ನಲ್ಲೇ ಟಾಟಾ ಸಂಸ್ಥೆ ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದು, ಇದಕ್ಕೂ ನಮಗೂ ಸಂಬಂಧ ಇಲ್ವೇ ಇಲ್ಲ ಅನ್ನೋದನ್ನ ಹೇಳಿದೆ. ದೆಹಲಿ ಟುಡೇ ಗ್ರೂಪ್ ಈ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದು, ಇದರಲ್ಲಿ ಟಾಟಾ ಸಂಸ್ಥೆಯ ಸಹಭಾಗಿತ್ವ ಇಲ್ವೇ ಇಲ್ಲ. ರತನ್ ಟಾಟಾ ಅವರ ಹೆಸರು ಬಳಸಿಕೊಂಡಿದ್ದಕ್ಕೆ ದೆಹಲಿ ಟುಡೇ ಗ್ರೂಪ್ಗೆ ಈ ಹಿಂದೆಯೇ ಲೀಗಲ್ ನೋಟಿಸ್ ಅನ್ನ ಕಳಿಸಿದ್ದೀವಿ ಅನ್ನೋದನ್ನ ಕ್ಲಿಯರ್ ಮಾಡಿದೆ. ಅಂದಹಾಗೆ ಈ ಅಬ್ದುಲ್ ರಶೀದ್ ಯಾರು, ಆತನ ಹಿನ್ನೆಲೆ ಏನು ಅಂತ ನೋಡ್ತಾ ಹೋದ್ರೆ ಆಘಾತಕಾರಿ ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತವೆ. ಕಾಶ್ಮೀರ ಭಾಗದಲ್ಲಿ ಇಂಜಿನಿಯರ್ ರಶೀದ್ ಅಂತಲೇ ಕುಖ್ಯಾತಿ ಗಳಿಸಿರೋ ಈತ ಟೆರರ್ ಫಂಡಿಂಗ್ ಕೇಸ್ನಲ್ಲಿ ತಗಲಾಕೊಂಡಿದ್ದ. ಉಗ್ರರಿಗೆ ಫಂಡ್ ಮಾಡಿದ ಬಗ್ಗೆ ಸುದ್ದಿ ಬರ್ತಾ ಇದ್ದ ಹಾಗೆ 2017ರಲ್ಲಿ ಎನ್ಐಎ ಈತನ ಮೇಲೆ ರೇಡ್ ಮಾಡಿತ್ತು. ರಾಷ್ಟ್ರ ವಿರೋಧಿ ಚಟುವಟಿಕೆ ಹಿನ್ನೆಲೆ ಈತನನ್ನ ಅರೆಸ್ಟ್ ಮಾಡಲಾಗಿತ್ತು. 2019ರಲ್ಲಿ ಈತನಿಗೆ ಬೇಲ್ ಕೂಡ ಸಿಕ್ಕಿತ್ತು. ತಿಹಾರ್ ಜೈಲನ್ನು ಕಂಡು ಬಂದಿರೋ ಈತ ರಾಜಕೀಯಕ್ಕೂ ಇಳಿದಿದ್ದ. ಕಳೆದ ವರ್ಷ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರದ ಈಗಿನ ಸಿಎಂ ಒಮರ್ ಅಬ್ದುಲ್ಲಾನನ್ನ ಸೋಲಿಸಿ ಎಂಪಿ ಕೂಡ ಆಗಿದ್ದಾನೆ. ಇಂಥವನನ್ನ ಕರೆಸಿ ಹಿತವಚನ ಹೇಳಿಸ್ತಾರೆ ಅಂದ್ರೆ ಇನ್ನೇನನ್ನ ನಿರೀಕ್ಷಿಸಬಹುದು ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಮತ್ತೊಂದೆಡೆ ದೆಹಲಿಯಲ್ಲಿ ಚುನಾವಣೆ ಹಿನ್ನೆಲೆ ಜನರ ಅಭಿಪ್ರಾಯ ಸಂಗ್ರಹದ ಕೆಲಸಗಳು ಕೂಡ ನಡೀತಾ ಇವೆ. ಈ ವೇಳೆ ವಿಶೇಷ ರೀತಿಯ ಜನರು ಪ್ರತ್ಯಕ್ಷ ಆಗ್ತಾ ಇದ್ದಾರೆ. ಓಲೈಕೆ ಸಮುದಾಯದ ವ್ಯಕ್ತಿಗಳಿಬ್ಬರು ಹೆಣ್ಣು ಮಕ್ಕಳು ದುಡಿಯೋದೇ ತಪ್ಪು ಅಂತ ನೇರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳು ಏನಿದ್ರು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಇರಬೇಕು, ಮನೆ ಕೆಲಸ ನೋಡ್ಕೊಳ್ಬೇಕು. ಹೆಂಗೂ ಸರ್ಕಾರದಿಂದ ಅವರಿಗೆ ತಿಂಗಳು ದುಡ್ಡು ಬರುತ್ತಲ್ವಾ, ಮತ್ಯಾಕೆ ಹೊರಗೆ ಕೆಲಸ ಮಾಡೋದು, ದುಡಿಯೋದೇನಿದ್ರು ಗಂಡಸರ ಕೆಲಸ ಅಂತ ಹೇಳಿದ್ದಾರೆ. ಈಗ ಎಲ್ಲರೂ ಮಹಿಳಾವಾದಿಗಳು ಹಾಗೂ ಫೆಮಿನಿಸ್ಟ್ ಗಳಿಂದ ಏನಾದರೂ ರೆಸ್ಪಾನ್ಸ್ ಬರ್ಬೋದಾ ಅಂತ ನೋಡ್ತಾ ಇದ್ದಾರೆ. ಹೇಳಿರೋ ವ್ಯಕ್ತಿಗಳು ತಮ್ಮ ಬಳಗದವರೇ ಆಗಿರೋದ್ರಿಂದ ಈಗ ಯಾರು ಪ್ರತಿಕ್ರಿಯೆ ಕೊಡಲ್ಲ ಅಂತಲೂ ಭಾರತೀಯರು ಹೇಳ್ತಾ ಇದ್ದಾರೆ. ಅದೇ ಒಂದು ವೇಳೆ ಯಾರಾದರೂ ಒಬ್ಬ ಹಿಂದೂ ಇಂಥ ಮಾತು ಹೇಳಿದಿದ್ರೆ ಕೂದಲು ಕೆದರಿಕೊಂಡ ಹಿಂದೂ ವಿರೋಧಿ ಹಿಂದೂಗಳು ಇಷ್ಟೊತ್ತಿಗೆ ಎಷ್ಟೆಲ್ಲಾ ರಂಪ ಮಾಡ್ತಾ ಇದ್ರು ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಒಟ್ನಲ್ಲಿ ಸಮಾಜದಲ್ಲಿ ನಡೀತಾ ಇರೋ ಘಟನೆಗಳು, ಬೆಳವಣಿಗೆಗಳು ಸಾಮಾಜಿಕ ಮೌಲ್ಯಗಳನ್ನ ಹಾಳು ಮಾಡ್ತಾ ಇವೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಉಗ್ರರು ಅಗ್ರಗಣ್ಯರಾಗ್ತಾರೆ ಅಂದ್ರೆ ಮುಂದಿನ ಪೀಳಿಗೆ ಯಾರನ್ನ ನೋಡಿ ಏನನ್ನ ಕಲಿಯುತ್ತೋ ಅನ್ನೋ ಭಯ ಭಾರತೀಯರನ್ನ ಕಾಡ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.